ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಉನ್ನತಿಯ ಶಕ್ತಿಯಾಗಿದ್ರು ಚೆನ್ನಮ್ಮ ಅವರು. ಅವರ ಅಗಲಿಕೆಯ ನೋವು ಅತೀವವಾಗಿ ಕಾಡ್ತಾ ಇದೆ. ಈ ನೋವಿನ ಮಧ್ಯೆ ಅಂತ್ಯಕ್ರಿಯೆಗೆ ಆಗ್ತಾ ಇರೋ ಸಿದ್ಧತೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಹೊಳೆನರಸೀಪುರದ ಮಾವಿನ ಕೆರೆಯ ಬಳಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಅಂತಿಮ ವಿಧಿವಿಧಾನವನ್ನ ಕಿರಿಯ ಪುತ್ರ ಡಾಕ್ಟರ್ ರಮೇಶ್ ನೆರವೇರಿಸ್ತಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಒಕ್ಕಲಿಗ ಸಂಪ್ರದಾಯದ ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನೆರವೇರಿಸಲಾಗುತ್ತೆ. ಸಾಮಾನ್ಯವಾಗಿ ಒಂದೊಂದು ಕುಟುಂಬದಲ್ಲಿ ಫೈನಲ್ ರೈಟ್ಸ್ ಬೇರೆ ಬೇರೆ ರೀತಿ ಇರುತ್ತೆ ಅಕಾರ್ಡಿಂಗ್ ಟು ದ ಕಾಸ್ಟ್. ಇಲ್ಲಿ ಒಕ್ಕಲಿಗ ಸಂಪ್ರದಾಯದ ಆಚರಣೆ ಆಗತ್ತೆ. ಆಮೇಲೆ ಸಾಮಾನ್ಯವಾಗಿ ಕುಟುಂಬದಲ್ಲಿ ತಾಯಿ ತೀರಿ ಹೋದರೆ ಕಿರಿಯ ಮಗ ಫೈನಲ್ ರೈಟ್ಸನ್ನು ನೆರವೇರಿಸ್ತಾರೆ. ಈಗಿನ ಮಹಿಳೆಯರಿಗೆ ಒಳ್ಳೆ ಮಾದರಿ, ಖುಷಿ ಆಗುತ್ತೆ ಅವ್ರು ನೋಡಿ ಕಲಿಯಂತ ತುಂಬಾ ಇದೆ. ಸರಳ ಜೀವಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಇದ್ದಾರೆ. ನಾನು ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೇನೆ. ಯಾಕಂದ್ರೆ ಅನೇಕ ಹಿರಿಯರಿಗೆ ಅವರು ಬಹಳ ಪರಿಚಯ, ಮುಖ ಪರಿಚಯ, ಅವ್ರಗಳ ಜೊತೆ ಒಡನಾಟ ಇದ್ದಂತರು ಕೂಡ ಅನೇಕರಿದ್ದಾರೆ. ಭೇಟಿ ಆಗಿದ್ರ ಯಾವಾಗ್ಲಾದ್ರು? ಮಾತಾಡ್ಸಿದ್ರ? ಏನಾದ್ರು ಭೇಟಿ ಆಗಿದ್ರೆ ಯಾವಾಗ್ಲಾದ್ರು? ಸಿಕ್ಲಿಲ್ಲ. ಹಾಗೆ ಸಿಕ್ಕೇ ಇಲ್ಲ. ಇವತ್ತು ದರ್ಶನ ಮಾಡಕ್ಕೆ ಬಿಟ್ಟಿಲ್ಲ, ಇನ್ನು ಹಾಗೆಲ್ಲ ಬಿಡ್ತಾರ ನಮ್ಮನ್ನ. ಇನ್ನೂ ಕೂಡ ಅನೇಕರಿದ್ದಾರೆ. ಮಾತನಾಡಿಸ್ತಾ ಇದ್ದೀನಿ. ಮಹಿಳೆಯರೊಬ್ರು ಬಹಳ ದುಃಖ ತಪ್ತರಾಗಿ ಅಲ್ಲಿ ಹಾಡನ್ನಾಡೋದ್ರ ಮುಖಾಂತರವಾಗಿ ಅವರ ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ ಎಲ್ಲಿಯವರು, ಯಾವ್ರವ್ರು? ಭೇಟಿ ಆಗಿದ್ರ ಅಮ್ಮವ್ರನ್ನ ಯಾವಾಗ್ಲಾದ್ರು? ಭೇಟಿ ಆಗಿಲ್ಲ. ನಾವು ಕುಮಾರಣ್ಣನ ಭೇಟಿ ಆಗಿರೋದು. ನಾವು ಕೇರ್ನಗರ ತಾಲೂಕು, ಹಂಪಾಪುರ ಕೇರ್ನಗರ ತಾಲೂಕ್ನವರು, ಹಂಪಾಪುರ ಗ್ರಾಮ. ನಾವು ಕುಮಾರಣ್ಣ ಕೇಳಿಯ ಮಂಡಗ್ನಳ್ಳಿಯಲ್ಲಿ ನಾವು ಮಾತಾಡದೆ ಏನಿಲ್ಲ, ಮಾತಾಡ್ಸಿದ್ದಾರೆ. ಎಲ್ಲ ಕಡೆ ನಾವು ಹಾಡನ್ನ ಹಾಡಿದೀವಿ. ಸಾವು ಸರ್ಕಾರಕ್ಕೆ ಹಾಡು ಹೇಳ್ತೀವಿ. ನಾವು JDS ಪಕ್ಷದಲ್ಲೇ ನಾವಿರೋದು. ಬೇರೆ ಬಹಳ ಅಳ್ತಾ ಇದೀರಿ ಅಷ್ಟೊತ್ತಿಂದ ನಾನು ಕೂಡ ನೋಡ್ತಾ ಇದ್ದೆ. ಯಾಕೆ ಅವ್ರನ್ನ ಒಂದು ಸರಿನೂ ಭೇಟಿ ಆಗಿಲ್ಲ, ಆದ್ರೂ ಯಾಕೆ ಇಷ್ಟೊಂದು ನಿಮ್ಗೆ ದುಃಖ? ಹೇಗೆ? ಕುಮಾರಣ್ಣನ ಕಡೆಯಿಂದ ಅಭಿಮಾನ. ಕುಮಾರಣ್ಣ ನಮ್ಮ ಶಾಸಕರು ಜನಪ್ರಿಯರಿಂದ ಸಾರ ಮಹೇಶ್ವರ್ ಕಡೆಯಿಂದ ನಾವು ಇಲ್ಲಿ ಗಂಟ ಬರ್ಬೇಕಾಗಿ ಬಂದಿದ್ವಿ. ನಮ್ಮ ಕುಮಾರಣ್ಣಗೋಸ್ಕರ ಇಲ್ಲಿ ಗಂಟ ಬಂದಿದೀವಿ. ಇನ್ನೂ ಅನೇಕರಿದ್ದಾರೆ. ನಾನು ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಯಾವಾಗಾದ್ರೂ ಭೇಟಿ ಆಗಿದ್ದೀರಾ? ಏನಂತ ಮಾತಾಡ್ತಾ ಇದ್ರು ಸಿಕ್ತಾಗ, ಮಾತಾಡಿದಾಗ ಏನಂತ ಹೇಳೋರು? ದೇವರು ಎಲ್ಲೂ ಸಿಗಲ್ಲ. ಇನ್ನ ಹೊಳೆನರಸೀಪುರದಲ್ಲಿ ಸಿಗಲ್ಲ ಸರ್. ನಾವು ಅದೇ ಇದ್ದವರು. ಹೊಳೆನರಸೀಪುರದಲ್ಲಿ ಅಂತ ದೇವತೆ ಇನ್ ಸಿಗಲ್ಲ, ಇನ್ನು ಹುಟ್ಟೋದು ಇಲ್ಲ. ಈಗ ಸಾಮಾನ್ಯವಾಗಿ ಯಾರೇ ಆದ್ರೂ ಕೂಡ, ನಾನು ಮಾಜಿ ಪ್ರಧಾನಿಗಳ ಹೆಂಡತಿ, ನನ್ನ ಮಗ ಮುಖ್ಯಮಂತ್ರಿ ಆಗಿದ್ದವರು, ಇನ್ನೊಬ್ಬ ಮಗ ಮಿನಿಸ್ಟರ್ ಆಗಿದ್ದಂಥವ್ರು, ಈ ರೀತಿಯಾದಂತದ್ದು ಇರುತ್ತೆ. ಇವ್ರು ಯಾವಾಗ್ಲಾದ್ರೂ ಭೇಟಿ ಆದಾಗ ಆ ರೀತಿ ಏನಾದ್ರು ಅನುಭವಗಳಾಗಿದೆ? ದೇವಸ್ಥಾನದಲ್ಲಿ ಆಗಿದ್ದೀವಿ, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಆ ತರ ಇಲ್ಲ, ಆ ತರ ಭಾವನೆ ಅವರಲ್ಲಿ ಇಲ್ಲ. ಎಲ್ಲ ಸರ್ ನೋಡಿದ್ವಿ ಸರ್, ತುಂಬಾ ದಿವಸ ನೋಡಿದೀವಿ. ತುಂಬಾ ಒಳ್ಳೆಯವರು ಸರ್. ತುಂಬಾ ಯಾವಾಗಾದ್ರೂ ಭೇಟಿ ಆಗಿದ್ದೀವಿ? ನಾನು ಚಿಕ್ಕುಡುಗಿಯಿಂದ ಬೇರೆ ನಾನು ಚಿಕ್ಕುಡುಗಿಯಿಂದ ಭೇಟಿಯಾಗಿದ್ದೀನಿ. ನಾನು ಸುಮಾರು ಸರಿ ಒಂದು 20 ಸರಿ ಅನುಗ್ರಹಗೆಲ್ಲ ಹೋಗಿದ್ದೀನಿ ಪ್ರಧಾನಿಯಾಗಿದ್ದಾಗ. ಅವ್ರನ್ನ 3ನೇ ಮಗಳು ಅಂತಾನೆ ಟ್ರೀಟ್ ಮಾಡ್ತಿದ್ದು. ಅವರು ಒಂದು ದಿವಸ ನಾನು ಪ್ರಧಾನಿ ಕೂಲಿ ಮಾಡೋದು ಮಗಳಾದ್ರೂ ಪ್ರಧಾನಿ ಹೆಂಡ್ತಿ ಅಂತ ಯಾವತ್ತೂ ನಾನು ಅನ್ಲೇ ಇಲ್ಲ. ಅವರು ತಾವು ಕೈ ತುತ್ತು ಕೂಡ ನಾನು ತಿನ್ಸವ್ರು ಅವರು ಪ್ರಧಾನಿ ಹೆಂಡ್ತಿ ಆದ್ರೂ. ಈ ಭಾಗದ ಸುಮಾರು ಜನರಿಗೆ ಅದೇ ರೀತಿಯಾದಂತ ಅನುಭವಗಳಾಗಿದೆ. ನಮ್ಮ ಅಮ್ಮನ ಮನೆ ಹತ್ರ ನಾವಿನ್ನೂ ಸಣ್ಣ ಮಕ್ಕಳು. ಅವಾಗ ಅವ್ರ ಮುಂದೆನೆ, ಅವಾಗ ನಮ್ಮ ಮನೆ ಮುಂದೆನೆ ಬಾಡಿಗೆ ಇದ್ರು ಅವರು. ಇವಾಗ ಅಲ್ಲಿ ದೇವೇಗೌಡರು ಹೇಳ್ಕೊಂಡಿದ್ದಾರೆ, ಅಲ್ಲಿ ಸ್ಥಾನ ಅವ್ರು ಒಂದ್ ಸ್ವಲ್ಪ ಹೊತ್ತು ನಿಂತ್ಕೋಬೇಕು ಅರ್ಧ ಗಂಟೆ. ಹಿಂದೆ ಅವರು ಮನೆ ಬಾಡಿಗೆ ಇದ್ರಲ್ಲ ಆ ಜಾಗದಲ್ಲಿ ನಾವು ಸಣ್ಣ ಮಕ್ಕಳು ಸರ್. ಅವಾಗ 10 ರೂಪಾಯಿ ಬಾಡಿಗೆಯಲ್ಲಿ ಅವ್ರು ಇದ್ರು. ಎಲ್ಲರೂ ಅವಾಗ್ಲಿಂದನೂ ನಮ್ಗೆ ಗೊತ್ತು. ಯಾರು ನಮ್ಗೆ ಪ್ರಧಾನಿಗಳು ಅದು ಇದು ಅಂತ ಏನಿಲ್ಲ, ಎಲ್ಲ ನಮ್ಮ ಕುಟುಂಬದವ್ರು ಹಂಗೆ ನೋಡ್ಕೊಂಡಿದ್ರು. ಅವ್ರ ಕಾಲು ಒತ್ತಿದ್ದೀನಿ, ಅವ್ರ ಕೈ ಮುಗ್ದಿದ್ದೀನಿ. ಒಳ್ಳೆಯರು, ತುಂಬಾ ಒಳ್ಳೆಯರು. ಇನ್ನು ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಸಿದ್ಧತೆಗಳು ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಶಶಿಧರ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಸದ್ಯಕ್ಕೆ ಏನು ಸಿದ್ಧತೆಗಳಾಗ್ತಾ ಇದೆ? ಯಾರೆಲ್ಲ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ? ಯಾವ ರೀತಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮಗಳನ್ನು ನಿಭಾಯಿಸ್ತಾ ಇದೆ? ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದ ತಪ್ಪಲಿನಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೀತಿದೆ. ನಾವು ಈಗ ದೃಶ್ಯದಲ್ಲಿ ನೇರವಾಗಿ ಗಮನಿಸಬಹುದು. ಗುಂಡಿಯನ್ನು ತೆಗಿತಾ ಇರ್ತಕ್ಕಂಥ ಕಾರ್ಯ ಸಾಗ್ತಾ ಇದೆ. ಇಲ್ಲಿ ದಕ್ಷಿಣ ವಲಯ AGP ಬೋರ್ಲಿಂಗಯ್ಯ ಅವರು ಸಹ ಇದ್ದಾರೆ. ಅಲ್ಲದೆ ಹಾಸನ SP ಶುಭನ್ವಿತ ಸೇರಿದಂತೆ 4 SPಗಳು ಇಲ್ಲಿ ಹಾಜರಿದ್ದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ. 2 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿ ಆದಂತಹ DK ಶಿವಕುಮಾರ್ ಅವರು ಆಗಮಿಸ್ತಾರೆ. ಅವರು ಸಹ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ಕೆಲವು ಕೇಂದ್ರ ಸಚಿವರು, ರಾಜ್ಯ ಸಚಿವರು ಸಹ ಆಗಮಿಸ್ತಾರೆ. ಅವರಿಗೆ ಗೌರವ ವಂದನೆಯನ್ನು ನೀಡಲಿಕ್ಕೂ ಸಹ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇನ್ನೂ ಸಹ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವಿದೆ. ಆ ಪಾರ್ಥಿವ ಶರೀರವನ್ನು ಕೆಲವೇ ನಿಮಿಷಗಳಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರೋಕ್ಷಣೆಯನ್ನು ಮಾಡಿಸಿ ಆನಂತರ ರಘುಪತಿ ದೇವಾಲಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಸುಮಾರು 12 ಹಳ್ಳಿಗಳಿಗೆ ಮುಖಾಂತರವಾಗಿ ನೇರವಾಗಿ ಹಳೆಕೋಟೆ ಮೂಲಕ
ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿಗೆ ಬರ್ತದೆ. ಆ ಬಂದ ನಂತರವಷ್ಟೇ ವಿಧಿವಿಧಾನಗಳು ಆರಂಭವಾಗ್ತವೆ. ಈಗಾಗಲೇ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಜಾಗವನ್ನು ಗುರುತು ಮಾಡಿದರೆ. ಬೆಂಗಳೂರಿನ JP ನಗರದ ಕನಕಗಿರಿಯ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕಣ್ಣನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ. ಅವರ ಜೊತೆಗೆ ಸುಮಾರು 12 ಜನರ ತಂಡ ಇದ್ದರೆ, ಮತ್ತೊಂದೆಡೆ ಏನು ವೇದಘೋಷಗಳನ್ನು ಪಠಿಸಲಿಕ್ಕೂ ಸಹ ಮತ್ತೊಂದು ತಂಡ ಇರ್ತದೆ. ಹಾಗಾಗಿ ಈಗ ಎಲ್ಲ ಸಿದ್ಧತೆಗಳು ಸಂಪೂರ್ಣವಾಗಿದೆ. ಆದರೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಕೊನೆಯದಾಗಿ ಚೆನ್ನಮ್ಮನವರ ದರ್ಶನ ಪಡೀಲಿಕ್ಕೆ ಅಂತ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನುಗ್ಗಲಾಗದಂತೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೂ ಸಹ ಅವರು ಇಲ್ಲಿ ಏನೇನು ಆಗ್ತಿದೆ ಗುಡ್ಡಿ ತೆಗೆಯೋ ಜಾಗವನ್ನು ನೋಡಬೇಕು ಅಂತೇಳಿ ಸುತ್ತಲೂ ಹೊರದು ನಿಂತಿದ್ದಾರೆ. ಎಲ್ಲರೂ ಸಹ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದು ಅವ್ರನ್ನೆಲ್ಲರನ್ನು ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನ ಪಡೆಯುವಂತೆ ಪೊಲೀಸರು ಸಹ ಮನವಿಯನ್ನು ಮಾಡ್ತಿದ್ದಾರೆ. ಒಂದೆಡೆ HD ದೇವೇಗೌಡರು ಈಗ ಹರದನಹಳ್ಳಿಯಲ್ಲಿದ್ದಾರೆ. ಆನಂತರ ಅವರು ಸಹ ಈ ಸ್ಥಳಕ್ಕೆ ಬರ್ತಾರೆ. ಇಡೀ ಕುಟುಂಬಸ್ಥರು ಸಹ ಆಗಮಿಸ್ತಾರೆ. ಅವರ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಆಗಮಿಸ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಳೆನರಸೀಪುರದ ನಿವಾಸದಿಂದ ಪಾರ್ಥಿವ ಶರೀರವನ್ನು ದೇವಾಲಯಕ್ಕೆ ತೆಗೆದುಕೊಂಡು ಸುಮಾರು 12 ಹಳ್ಳಿಗಳನ್ನು ತೆರಳಿ ಅಲ್ಲಿಯ ಜನರು ದರ್ಶನವನ್ನು ಪಡೆದ ನಂತರ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿಗೆ ಚೆನ್ನಮ್ಮನವರ ಅಂತಿಮ ಪಾರ್ಥಿವ ಶರೀರವನ್ನು ತಂದು ಅಂತಿಮ ಸಂಸ್ಕಾರಕ್ಕೆ ಇಡಲಾಗ್ತದೆ. ಮಮತಾ.